ಎಲ್ಲ ಆಗಿದ್ದು ಈ ಕಂಬ್ಳಿಯಿಂದನೇ. ಬಾಯಿ ಮುಚ್ಕೊಂಡಿರೋದು ಬಿಟ್ಬಿಟ್ಟು ಈ ಕಂಬ್ಳಿ ಸುಮ್ಮನೆ ಕೆಲಸದಿಂದ ತೆಗ್ದಾಕು ಅಂತ ಹೇಳ್ಬಿಟ್ಟು ನನ್ನನ್ನು ಹಾಳು ಮಾಡ್ಬಿಟ್ಲು. ಆ ಯಾಶನ್ ನೋಡಿದ್ರೆ ಎಂಥ ಖತರ್ನಾಕು ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತಲ್ಲ. ಯಪ್ಪ 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 ಮಿಟ್ಟುಗ್ಲಾಡಿ ಅವಳಂತೂ ಯಾವ ರೇಂಜಿಗೆ ಮಾಡ್ಬಿಟ್ಲು, ನನ್ನಂತೂ ಹುಚ್ಚನಾಗಿ ಮಾಡಾಕ್ಬಿಟ್ಲಲ್ಲ. ಈಗ ಏನಪ್ಪ ಮಾಡಲಿ, ಕೆಲಸ ಇಲ್ಲ ಅಂದರೆ ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದಿನ ಅಷ್ಟು ಸುಲಭ ಆಗೋಗ್ಬಿಡ್ತದ. ಏನು ಮಾಡೋದು ಅಂತನೇ ಅರ್ಥ ಆಯ್ತಿಲ್ವಲ್ಲ ನನಗಂತೂ. ಹಾಂ, ಏನು ಮಾಡೋದು? ಈ ಕಂಬ್ಳಿ ಚಣದಾಕ್ಬಿಡೋಣ ಅನ್ನಿಸ್ತಾಯ್ತು ನಿನ್ನ. ನನಗಂತೂ ಸಿಕ್ಬಿಟ್ರೆ ಈಗ ಆಶುನ ಒಪ್ಸೋದು ಹೆಂಗೆ? ಆಶುನ ಹತ್ರ ಕ್ಷಮೆ ಕೇಳಿದ್ದೆಲ್ಲ ಆಯಿತು, ಒಪ್ಕೊಳ್ಳೋಕ್ಕಿಲ್ಲ. ಒಂದ್ಸಲ ಗಾರ್ಮೆಂಟ್ಸ್ ಒಳಗಡೆ ಒಂದ್ಕಿತ ಎಲ್ಲರ ಮುಂದೆ ಕ್ಷಮೆ ಕೇಳಿದ್ರೆ ಒಪ್ಕೊತಾಳೆ ಅಂತ ಅನ್ನಿಸ್ತದೆ. ಕೈ ಮುಗ್ದಾದ್ರೂ ಪರವಾಗಿಲ್ಲ, ಕೆಲಸ ತಗೊಬಿಡ್ಬೇಕು ನಾನಂತೂ. ಇಲ್ಲ ಅಂದರೆ ತಿನ್ನೋಕೆ ಊಟ ಇರೋಕ್ಕಿಲ್ಲ. ಅಯ್ಯೋ ದೇವ್ರೆ. ಅಲ್ಲಮ್ಮ ನೋಡಮ್ಮ ಹೆಂಗಾಯ್ತು. ಕರ್ಕೊಂಡೋಗ್ತೀನಿ ಹೊರಗಡೆ ಅಂತ ಹೇಳಿ ಇಷ್ಟೊತ್ತಾದರೂ ಕರ್ಕೊಂಡೋಗಿಲ್ಲ, ಮಾಡಿಲ್ಲ. ಎಷ್ಟೊತ್ತಾಯ್ತು ಗಾರ್ಮೆಂಟ್ಸ್ ಬಿಟ್ಟು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತಂದರೆ ಅಷ್ಟೇ ಕಣಮ್ಮ. ಇವರೆಲ್ಲನೂ ಬರ್ತಾ 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 ನಮ್ಮ ಮ್ಯಾಲಿನಲ್ಲೂ ಹೋಗಿವು ಎಲ್ಲ ಕಮ್ಮಿ ಆಗೋಗ್ಬಿಡ್ತದೆ ಕಣಮ್ಮ. ಮೊದಲೆಲ್ಲ ಹೆಂಗೆ ನನ್ನ ಕರ್ಕೊಂಡೋಗಿ ಓಡಾಡ್ಸೋನು, ಇವಾಗ ನೋಡ್ದಾ ಬರಲಿ ಮನೆಗೆ ಸರಿಯಾಗಿ ಮಾಡ್ತೀನಿ. ಅಲ್ಲ ರೆಡಿ ಆಗ್ಬಿಟ್ಟು ನಿಂತೀವಿ ನೀವು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಆದ್ರೂ ಕರ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಬೇಜಾರಾಗಕ್ಕಿಲ್ವೇನಮ್ಮ? ನೀನೇ ಹೇಳು. ಹೋಗತ್ತಾಗೆ ಇನ್ನೇನು ಎಲ್ಲ ಅಂಗಡಿಗಳು ಮುಚ್ಚಿದ ಮೇಲೆ ಹೋಗೋಕ್ಕಾಯ್ತದಾ? ಅಯ್ಯೋ ಮಗಳೇ ಬಿಡು ಅತ್ತಗೆ, ಸುಮ್ಮನೆ ಬಿಟ್ಬಿಟ್ಟು ಸಮಾಧಾನ ಮಾಡ್ಕ. ನೀನಂತೂ ಬಂದಾಗ ವಿಚಾರಿಸ್ಕೊಳ್ಳಿವಂತೆ ಸರಿಯಾಗಿ. ನೀನು ಮ್ಯಾಲ್ ಬಿದ್ದು ಮಾತಾಡ್ಸಕ್ಕೆ ಹೋಗ್ಬೇಡ. ನೀನು ಕ್ವಾಪ ಮಾಡ್ಕೋಬೇಕು ನೀನು. ಕ್ವಾಪ ಮಾಡ್ಕೊಂಡ್ರೆ ಅವಾಗ ಅವನು ಸೊರ್ಬತ್ತಾನೆ. ನೀನು ಮ್ಯಾಲ್ ಬಿದ್ದು ಮಾತಾಡ್ಸಕ್ಕೆ ಹೋಯ್ತೀಯಾ, ಅದಕ್ಕೆ ಅವನಿಗೆ ಲೆಕ್ಕಿರಕ್ಕಿಲ್ಲ. ಸುಮ್ಮನೆ ಮುನಿಸ್ಕೊಂಡು ಸುಮ್ಮನೆ ಕುಂತ್ಕ. ನಾನೇನು ಮಾತಾಡ್ಸಕ್ಕಿಲ್ಲ ಇವಳು ಹಿಂಗೆ ಆಡ್ತಾ ಇದ್ರೆ. ಅಲ್ಲ ಕಣಮ್ಮ, ಎಷ್ಟೊತ್ತು ಅಂತ ಕಾಯಕ್ಕಾಯ್ತದೆ ಇವಳು. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ ಕಣಮ್ಮ. ಎಷ್ಟು ಕಿತ್ತ ಅಂತ ಫೋನ್ ಮಾಡಲಿ ಇವಳು ನಾನು. ಅಯ್ಯೋ ನನಗೂ ತಲೆ ಕೆಟ್ಟು ಕ್ಯಾರೆ ಹಿಡ್ಬಿಟ್ಟೈತೆ ನನಗಂತೂ. ಏನು ಮಾಡಬೇಕೋ ಏನೋ ಹೋಗತ್ತಾಗೆ. ನೋಡೋಣ ಇರು, ಬಂದಮೇಲೆ ಮಾತಾಡ್ತೀನಿ. ಮನೆಗಿನ ಏನಾರು ಅಡುಗೆ ಮಾಡೋದು ಅಂದರೆ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಡ್ತೀನಿ. ಎಲ್ಲ ರೆಡಿಯಾಗಿ ಕುಂತಿದ್ದೀವಿ ಹೊರಗಡೆ ತಿನ್ನನಿ ಅಂತ. ಇವಾಗ ಇವಂದೊಂದು ಅಯ್ಯ ಏನಪ್ಪ ಅಳಿಯ ಸೊತ್ತಿಗೆ ಬರೋದು ಮನೆಗೆ ಟೇಮ್ ನೋಡು ಎಷ್ಟು ಅಂತ ಹೇಳ್ಬಿಟ್ಟು 5 ಗಂಟೆಗೆ ಬಿಟ್ರು ಅಯ್ಯೋ ನೀವು ಸೊತ್ತು ಮಾಡ್ಕೊಂಡು ನಿಧಾನಕ್ಕೆ ಬಂದಿದ್ದೀಗಲ್ಲ. ಏನು ಸಮಾಚಾರ ಅಂತ ನನ್ನ ಮಗಳನ್ನ ಅಲ್ಲಿ ಕರ್ಕೊಂಡೋಯ್ತೀನಿ, ಇಲ್ಲಿ ಕರ್ಕೊಂಡೋಯ್ತೀನಿ, ಹಂಗೆ ಕರ್ಕೊಂಡೋಯ್ತೀನಿ ಅಂತ ಅಂದೋನು ಕರ್ಕೊಂಡು ಹೋಗ್ದಿರಂಗೆ ಇಲ್ಲೇ ನೀನು ತಡ ಮಾಡ್ಕೊಂಬಿಟ್ಟು ಬಂದಿದ್ದೀಗಲ್ಲ. ಯಾಕೆ? ಅವಳ ಆ ಮಗ ಅವಾಗಿಂದ ಕಾಯ್ಕೊಂಡು ಕುಂತೈತೆ. ಇವಾಗ ಕರ್ಕೊಂಡೈತಿ ಅವಾಗ ಕರ್ಕೊಂಡೈತಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ನೋಡಿ ಹೆಂಗೆ ಸಪ್ಪಗಾಗ್ಬಿಟ್ಟೈತೆ ಮಕ್ಕ ಎಲ್ಲನೂ. ಅವಳಿಗೆ ಬೇಜಾರಾಗಕ್ಕಿಲ್ವಾ? ನೀನು ಹಿಂಗೆಲ್ಲ ಮಾಡ್ತಾಯಿದ್ರೆ ಬೇಜಾರನೇ ಇದಾಗೋಗ್ಬಿಡ್ತದೆ. ಆಮೇಕಿಂದ ಅವಳು ಮುನ್ಸ್ಕೊಂಡು ಕುತ್ಕೊತಾಳೆ. ಈಗ ನೋಡು, ಊಟನೂ ಮಾಡಿಲ್ಲ, ಅಡುಗೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನೀನು ಬತ್ತೀಯ ಬೇಗ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತು ನೋಡಿ ಹಂಗೆ ಸಪ್ಪಗಾಗೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ಪಾಪ ನನಗಂತೂ ನೋಡಿದ್ರೆ ಅಯ್ಯೋ ಅನ್ನಿಸ್ತದಪ್ಪ. ನೀನು ಅದು ಯಾಕೆ ನನ್ನ ಮಗಳು ನಿಂಗೆ ಅಯ್ಯೋ ಅನ್ನಿಸ್ತೀಯನೋ ಗೊತ್ತಿಲ್ಲ. ಸಂದಾಕ್ ನೋಡ್ಕೊತೀನಿ ಅಂತ ಹೇಳಿ ಕರ್ಕೊಂಬಂದು ಹೆಂಗೆ ಅಯ್ಯೋ ಅನ್ನಿಸ್ತಿದೀಗ ನೋಡಿ ನೀನು. ಅಯ್ಯೋ ಅರ್ಥ ಮಾಡ್ಕೋಬೇಕು, ಎಲ್ಲ ಟೈಮು ಒಂದೇ ತರ ಇರ್ತದ? ಏನೋ ಆಗ್ತದಪ್ಪ ಟೈಮು ಹೆಚ್ಚು ಕಮ್ಮಿ ಅಂತ. ಏನು ಯಾವಾಗ ಒಂದೇ ತರ ಇರಕ್ಕಾಗ್ತದ? ಕಾಯ್ಕೊಂಡು ಕೂತಿದ್ದೆ ಅಂದ್ರೆ ನಮ್ಗೆ ಎಷ್ಟು ಟೆನ್ಷನ್ ಇರ್ತಾವ ಕೆಲಸದ ಹತ್ರ. ಏನು ಸುಮ್ಮನೆನಾ? ಅಲ್ಲೆಲ್ಲ ನಾನು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಎದ್ದು ಬರ್ತೀನ ನಾನು? ಎಷ್ಟು ಕೆಲಸ ಮಾಡ್ಬೇಕು ಹೇಳು? ಅಯ್ಯೋ ಕಾಯ್ಕೊಂಡು ಕೂತಿದ್ರು ಬೇಜಾರು ಮಾಡ್ಕೊಳ್ಳ ಹಂಗೆ ಹಿಂಗೆ ಅಂದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಏನೇನೇನು ಇದೇನು ಪಾಪ ಮಾತಾಡ್ತಿದ್ರಲ್ಲ, ನೀವೇ ತಾನೇ ಕರ್ಕೊಂಡೋಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದು. ಇವಾಗ ನೋಡ್ರೆ ನೀವೇ ಹಿಂಗೆ ಮಾತಾಡೋದು ಸರಿನೇ? ನೀವು ಹಿಂಗೆಲ್ಲ ಮಾತಾಡ್ರೆ ನನಗೆ ಮೊಯ್ಯೆಲ್ಲ ಉರ್ದೋಯ್ತದೆ ತಕ ನನಗಂತೂ. ಹೆಂಗೆ ಮಾತಾಡ್ತೀಗ ನೋಡಿ ನೀನಂತೂ. ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿರೋ ಅಂತ ಹೇಳ್ದ ನೀನು. ಇವಾಗ ನೋಡ್ರೆ ನನ್ನ ಮೇಲೆ ನೀನು ರೇಗಾಡ್ತಿದ್ದೀಗ ನೀನು. ರೇಗಾಡ್ದೆ ಇನ್ನೇನು ಮಾಡಲಿ? ಅಯ್ಯ ಎಷ್ಟು ಅಂತ ನಾನು ಸಹಿಸ್ಕೊಳಕೈತದೆ ಹೇಳು? ಏನೋ ಒಳಗಡೆಯಿಂದ ಏನೋ ಸುಮ್ಮನೆ ಕುತ್ಕೊಂಡಿರ್ತೀಯಲ್ಲ, ನಾನು ಹೊರಗಡೆ ಕೆಲಸ ಮಾಡ್ಕೊಂಡ್ಬಿಟ್ಟು ಬರೋನು. ನನಗೆ ಎಷ್ಟಾಗಲ್ಲ ಹೇಳು ನಿನಗೆ? ನೋಡು, ನನಗೆ ಸುಮ್ಮನೆ ವಾಪತ್ತಿಸ್ಬೇಡ. ನಾನು ಹೊರಗಡೆನೂ ಕರ್ಕೊಂಡು ಹೋಗಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ. ನನಗೆ ತಲೆನೋಯ್ತೈತೆ, ಹೋಗ್ಬಿಟ್ಟು ನಾನು ಮನೆಗೆ ಅಂತೀನಿ. ಏನೇನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದೆಲ್ಲ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಇಂಥ ಕೆಲಸನ ಮಾಡೋದು ನೀನು? ಅವಾಗಿಂದ ಕಾಯ್ಕೊಂಡು ಕುಂತಿದ್ದೀನಿ, ಈಗನ ಕರ್ಕೊಂಡು ಹೋಗ್ತೀಯಾ ನಡಿ ಹೋಗೋಣಮ್ಮಿ ಅಂತ ಹೇಳೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಮಾತಾಡಿಯ ನೀನು? ಪರವಾಗಿಲ್ಲ, ನೀನು ಅವಾಗಿಂದ ಕಾಯ್ಕೊಂಡು ಕೂತಿರೋದಕ್ಕೇನು ಬೆಲೆ ಬೇಡವಾ? ಏನ್ ಬೇರೆ ಬೇಡವಾ? ಟೈಮ್ ಇಲ್ವಲ್ಲ ಕರ್ಕೊಂಡು ಹೋಗಕ್ಕೆ. ಈಗ ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗೆ ಅಲ್ಲಿ ಕೆಲ್ಸದ ಬೇರೆ ಸ್ವಲ್ಪ ಅದು ಇದು ಆಗೋಗ್ಬಿಟ್ಟು ನನಗೆ ಬೇಜಾರಾಗೋಗ್ಬಿಟ್ಟೈತೆ. ನೋಡ್ಕೊಂಬ್ಲಿ, ಸುಮ್ಮನೆ ಸೈಲೆಂಟ್ ಆಗಿ ಇದ್ಬಿಡು ನೀನು. ನನಗಂತೂ ನಿಜ ಬೇಜಾರು ಮಾಡಕ್ಕೆ ಹೋಗ್ಬೇಡ ನೀನು. ನಂಗೆ ಸಕ್ಕತ್ ಬೇಜಾರಾಗೋಗ್ಬಿಡ್ತದೆ ನನಗಂತೂ. ಹೊರಗಡೆ ಕರ್ಕೊಂಡು ಹೋಗು, ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು ಅಂದ್ರೆ ಎಲ್ಲಿಂದ ಕರ್ಕೊಂಡು ಹೋಗ್ಲಿ ನಾನು? ಈಗ ನನಗೆ ಟೈಮ್ ಇಲ್ಲ. ಹಿಂಗೆ ನಾನು ಸುಧಾರಿಸ್ಕೋಬೇಕು. ನಂಗೆ ಸ್ವಲ್ಪ ಹೊತ್ತು ಯಾರು ನನಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಅಯ್ಯೋ 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 ಮೊದಲೆಲ್ಲ ಕಮ್ಲಿ ಅಂತ ಹಿಂದಿಂದೆ ಬರ್ತಿದ್ದೋನು. ಇವಾಗ ನೋಡಿದ್ರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಒಳಗಡೆ ಸೇರ್ಕತಾನಲ್ಲ. ಇನ್ನು ಎಂತ ಬಡ್ಡಿ ಇರಬೇಡ ಇವನಂತೂ. ಯಪ್ಪ 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 ನೋಡ್ದ ಮಗಳೇ, ನೋಡು ಹೆಂಗ್ ಬದಲಾಯ್ತವನೆ ಅಂತ. ನೋಡ್ದ ಮೊದಲೆಲ್ಲ ಕರ್ಕೊಂಡೋಯ್ತೀನಿ ಅಂತ ಹೆಂಗ್ ಕರ್ಕೊಂಡೋಗನು? ವಾರಕ್ಕೆ ನೀನು ಬೇಜಾರಾಗೋಗ್ಬಿಟ್ಟೆ ಅಂತ ಅನ್ನಿಸ್ತದೆ. ಲೆಕ್ಕ ಹಾಕು. ಈಗೇನು ನಾನು ಬಂದು ಕರ್ಕೊಂಡು ಹೋಗಿಲ್ವಾ ಹೇಳಿ? ನಂಗೆ ಸುಮ್ಮನೆ ಉರಿಸ್ಬೇಡಿ ನೀವು. ನಾನು ಅವಾಗಿಂದ ನೋಡ್ತಾ ಇವ್ನಿ, ಇದು ಮಾಡ್ತಾ ಇವ್ನಿ. ನನಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡಿ ನೀವಂತೂ. ಸುಮ್ಮನೆ ಈಗ ನನ್ನ ಕರ್ಕೊಂಡು ಹೋದ್ರೆ ಸರಿ. ಈಗ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಈಗ ಸುಮ್ಕೆನೆ ಕರ್ಕೊಂಡೋಗಿ ನಾನು ರೆಡಿ ಆಗಿದ್ದೀನಿ ಅಷ್ಟೇನೇನಿಯ. ಲೇ
ನಿಂಗೆ ಎಷ್ಟು ಸಲ ಹೇಳ್ಬೇಕು ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಕಮ್ಲಿ. ಅರ್ಥ ಮಾಡ್ಕ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ ನನಗೆ. ಸುಮ್ಮನೆ ಕ್ವಾಪನ ನೀನು ಎತ್ತಿಗತ್ತಿಸ್ಬೇಡ, ನಿಂಗೆ ದೇವ್ರನ್ನೇ ಕೇಳ್ತಿದ್ದೀನಲ್ಲ ನಾನು. ನೋಡು, ಎಲ್ಲ ಟೈಮು ಒಂದೇ ಥರ ಇರೋಕ್ಕಿಲ್ಲ. ಚೆನ್ನಾಗಿದ್ದಾಗ ಚೆನ್ನಾಗಿರೋಣ, ನಾನು ಎಂದನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದ್ನ ನಿನಗೆ ಹೇಳು. ಹೀಗೇನೋ ಹೊಸಿ ಪ್ರಾಬ್ಲಮ್ ಆಗೈತೆ, ಅಡ್ಜಸ್ಟ್ ಮಾಡ್ಕ ಸುಮ್ಮನೆ ಇರು ಅಂತ ಹೇಳಿದ್ರೆ ಸುಮ್ಮನೆ ಇರೋಕ್ಕಿಲ್ವಲ್ಲ ನೀನಂತೂ. ಯಪ್ಪ 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 ಯಪ್ಪ, ಎಷ್ಟು ಮಾತಾಡ್ತೀಗ ನೋಡಿ ನೀನಂತೂ. ಸರಿ ಬಿಡು, ಈಗ ನನ್ನ ಕೈಲಿ ನಂಗೆ ಮನ್ಸಿಲ್ಲ, ನಂಗೆ ನಾಳೆಗೆ ಹೋಗೋಣ ಬಿಡು. ಓಹೋ, ಯಾಕೆ ಮನ್ಸಿಲ್ಲ? ಏನಾಯ್ತು? ಇನ್ನೊಬ್ಳು ಅವಳನ್ನ ಸಿಕ್ಬಿಟ್ಲ ನಿಮ್ಗೆ? ಮನ್ಸ್ ಬೇರೆ ಕಡೆಗೆ ಹೋಗ್ಬಿಡಕ್ಕೆ ಯಾಕೆ ಮನ್ಸಿಲ್ಲ? ಮತ್ತೆ ಕರ್ಕೊಂಡು ಹೋಗ್ತೀನಿ ರೆಡಿಯಾಗು ಅಂತ ಹೇಳಿ ನೀವೇ ತಾನೇ. ಮತ್ತೆ ಇವಾಗ ಯಾಕೆ ಮನ್ಸನ್ನ ಬದಲಾಯಿಸ್ಕೊಬಿಟ್ಟಿದ್ದೀರಾ ನೀವು? ಓಹೋ, ರೆಡಿಯಾಗಿ ಕುಂತಿದ್ದೀನಲ್ಲ, ಅಡುಗೆನೂ ಮಾಡಿದಂಗೆ ಕೈಯೆಲ್ಲ ಹೋಗನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಗೆ ಈ ಪಾಟಿ ದಿಮಾಕು ಅಂತ ಅನಿಸ್ತದೆ ಬಿಡಿ. ಆಯ್ತು ನೋಡ್ದಮ್ಮ, ಎಲ್ಲ ಇಷ್ಟೇನೇನಿಯ. ನಾನು ಅದಕ್ಕೆ ಹೇಳಿದ್ದು ಯಾವ ಮ್ಯಾನೇಜರು ಬೇಡ, ಯಾವನು ಬೇಡ ಅಂತ ಹೇಳ್ಬಿಟ್ಟು. ಸುಮ್ಕೆನೇನಿಯ, ನೀನೇ ತಲೆ ಕೆಡಿಸ್ತೀಯ. ಎಲ್ಲ ಗಂಡಸರು ಯೋಗ್ಯತೆನೂ ಇಷ್ಟೇ. ನಾವು ಬೇಜಾರಾಗಿ ಹೋಗ್ಬಿಡ್ತೀವಿ. ನೋಡ್ಕೊಂಬ್ಲಿ, ನೀನು ಬೇಜಾರು ಮಾಡ್ಕೊಬೇಡ, ಅಡ್ಜಸ್ಟ್ ಮಾಡ್ಕ. ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಆ ಪ್ರಾಬ್ಲಮ್ಮು ಆಮೇಲೆಲ್ಲ ಸಾಲ ಹೋದ್ಮೇಲೆ ನಿನಗೆ ಹೇಳ್ತೀನಿ. ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದೀನಿ ಅಷ್ಟೇನಿಯ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ನೀನು ಎಲ್ಲ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೋಬೇಡ. ನಾನು ಹೇಳಿದ್ನಲ್ಲ, ನಿಂಗೆ ಏನು ಬೇಕು ಹೇಳು, ನಾನು ಮಾಡ್ತೀನಿ. ಆದರೆ ಇವಾಗ ಆಗಕ್ಕಿಲ್ಲ. ಸುಮ್ಮನೆ ಬೇಜಾರು ಮಾಡ್ಕೊಂಡು ನೀನು ಆಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿಯಾ. ನೀವಿಂಗ್ ಮಾಡಿದ್ರೆ ನಾನು ಹೋಗೋದೇ ನೀನಿಯ? ಯಾರಿರ್ತಾರೆ ಹೇಳು? ನೀವು ಹಿಂಗೆಲ್ಲ ಪಾಪ ಮಾಡ್ಕೊಂಡು ಇದು ಮಾಡ್ತಾ ಇದ್ರೆ ನಾನಂತೂ ಇರಕ್ಕಿಲ್ಲ. ನಾನಂತೂ ಹೋಗೋದೇ ನೀನಿಯ, ನೀವು ಹಿಂಗೆ ಮಾಡ್ತಾ ಇದ್ರೆ. ನೋಡು, ಅದಕ್ಕೆ ಹೇಳಿ ಸಮಾಧಾನ ಮಾಡ್ಕ. ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಕರ್ಕೊಂಡು ಹೋಗ್ತೀನಿ. ಹೋಗೊಂದು ಲೋಟ ಕಾಫಿ ಇಕ್ಕಂಬಿಟ್ಟು ಬಾ ನೀನು, ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ. ಸರಿ, ಆಮೇಕಿಂದ ಹೋಗನಿ ಒಂದು ಅರ್ಧ ಗಂಟೆ ಸುಧಾರಿಸ್ಕೊಬಿಡ್ತೀನಿ ನಾನು. ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನನಗೆ ಯಾವ್ಯಾವುದೋ ಟೆನ್ಷನ್ನು, ತಲೆನೋವು ಶಾನೆ ಆಗೋಗ್ಬಿಟ್ಟೈತೆ. ಸರಿನಾ? ನೀನು ಇವಾಗ ಸಮಾಧಾನ ಮಾಡ್ಕ. ಅನ್ನೋದೆಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡ್ಕೋಬೇಕಂತ. ಸಮಾಧಾನ ಏನು ಬರಲ್ಲ ಬಿಡು. ನಾನೇನು ಕರ್ಕೊಂಡು ಹೋಗ್ಬೇಡ, ನಾನು ಬರೋದು ಇಲ್ಲ. ಹಳೆ ಬಟ್ಟೆನೇ ಹಾಕೊಂಡು ಕುಂತ್ಕೋತೀನಿ. ಅಮ್ಮ ನೋಡಿ, ಏನಾರ ಹೊಸಿ ಒಗ್ಗರಣೆ ಗಿಗರಣೆ ಯಾಕೆ ಅನ್ನಕ್ಕೆ ಅದನ್ನೇ ತಿಂದ್ಬಿಟ್ಟು ಮನೆ ಕಳನ. ಏನೋ ಬಿರಿಯಾನಿ ತಿಂತೀವಿ ಅಂತ ಆಸೆ ಇಟ್ಕೊಂಡು 3 ಗಂಟೆಯಿಂದ ರೆಡಿ ಆಗ್ಬಿಟ್ಟು 6 ಗಂಟೆ ಗಂಟ ಕುಂತಿದ್ವಲ್ಲ, ನಮಗೆ ಬುದ್ಧಿ ಇಲ್ಲ ಕಣಮ್ಮ. ಎದ್ ನಡಿ, ಎಲ್ಲ ಒಂಚೂರು ಗೊಜ್ಜು ಕಿವಿಸ್ಕೊಂಡು ಇಲ್ಲ ಒಗ್ಗರಣೆ ಅನ್ನ ಹಾಕೊಂಡು ತಿಂದ್ಬಿಟ್ಟು ತೆಪ್ಪಗೆ ಮನೆ ಕಳನ. ಹಂಗಲ್ಲ ಕಮ್ಲಿ, ನೀನು ಅರ್ಥ ಮಾಡ್ಕ. ನಾನು ಹಂಗಲ್ಲ ಹೇಳಿದ್ ನಾನು. ಹೋಗನಿ ಹೊಸಿ, ನನಗೆ ಸಮಾಧಾನ ಬೇಕು ಅಷ್ಟೇನೆ. ಅಯ್ಯೋ, ಈರೊಳೊಬ್ಳು ಮಗಳು ಬೇಜಾರು ಮಾಡ್ಕೊಂಡ್ರೆ ನನಗಂತೂ ಸಹಿಸಕ್ಕಾಗಕ್ಕಿಲ್ಲ. ನನಗಂತೂ ಹೊಟ್ಟೆ ಎಲ್ಲ ಉರಿತದೆ. ಅಯ್ಯೋ ಮಗಳೇ, ನೀನು ಬೇಜಾರು ಮಾಡ್ಕೋಬೇಡವೇ? ನೀನು ಬೇಜಾರು ಮಾಡ್ಕೊಳ್ಳೋದು ನನ್ನ ಕೈಯಾರೆ ಕಣ್ಣಾರೆ ನೋಡೋಕ್ಕಾಗಲ್ವೇ ನನಗೆ? ಅಯ್ಯೋ ದೇವ್ರೇ. ಛೇ, ನಾನೇ ರೇಗಾಡ್ಬಿಟ್ನಾ? ನಾನೇ ತೆಪ್ಪೇನಾರ ಮಾಡ್ಬಿಟ್ನಾ? ಇಲ್ಲ ತಾನೇ? ಬಿಡು, ನನಗೆ ಟೆನ್ಷನ್, ಕೆಲಸ ಹೋಗೈತೆ ಅನ್ನೋದೊಂದು ಟೆನ್ಷನ್ನು. ಅಲ್ಲಿ ನನ್ನ ಹೆಂಡ್ತಿ ನೋಡಿದ್ರೆ ಹಂಗೆ, ಅದೊಂದು ಟೆನ್ಷನ್ನು. ಅದ್ರ ಮಧ್ಯೆ ಇವಳು ಬೇರೆ ಕೋಪ ಮಾಡ್ಕೊಂಡ್ರೆ ಏನಪ್ಪ ಮಾಡಲಿ ನಾನು? ಅಯ್ಯೋ ದೇವರೇ, ತಲೆ ಕೆಟ್ಟೋಗ್ಬಿಟ್ಟೈತೆ. ಹೆಣ್ಮಕ್ಳು ಸಹವಾಸ ಮಾತ್ರ ಮಾಡಬಾರ್ದು ಅನ್ನಿಸ್ತದೆ ಒಂದೊಂದ್ಸಲ. ಆದ್ರೂ ಇರಲಿ ಬಿಡು, ಹೋಗಿ ಸಮಾಧಾನ ಮಾಡ್ತೀನಿ ಹೋಗಿ. ಹಂಗಲ್ಲ ಕಮ್ಲಿ, ಸಮಾಧಾನ ಮಾಡ್ಕೊ ಹೋಗೋಣ. ಏನು ನೀನು ತಲೆ ಕೆಡ್ಸ್ಕೊಂಡು ಅಡುಗೆ ಮಾಡಕ್ಕೆ ಹೋಗ್ಬೇಡ. ಸರಿ ಆಯಿತು, ನನಗೆ ಬೇಜಾರಾದ್ರೂ ಪರವಾಗಿಲ್ಲ, ಕರ್ಕೊಂಡು ಹೋಗ್ತೀನಿ, ಸುಮ್ಕಿರು. ಪಾಪ ನಿನಗೆ ಇವಾಗ ಯಾಕೆ ಅಡುಗೆ ಇದೆಲ್ಲ ಬಿಟ್ಬಿಡಿಲ್ ಬಿಸಾಕಿಲಿ. ಕರ್ಕೊಂಡು ಹೋಗ್ತೀನಿ, ಸಮಾಧಾನ ಮಾಡ್ಕ ನೀನು, ಸರಿನಾ? ನಾನು ಹೇಳೋದನ್ನಲ್ಲ, ನಾನು ಇದೀನಿ, ಸಮಾಧಾನ ಮಾಡ್ಕ. ನೀನು ಸುಮ್ಕಿರು ನೀನು. ಏ ಬಿಡು, ನನಗೇನು ಬೇಜಾರು ಮಾಡ್ಬೇಡ ನೀನು. ಬುಟ್ಟಾಕ್ ನನ್ನ. ಹೆಂಗಂದಿದ್ಯಾ ಹೇಳ್ದಿ ನನ್ನ? ಸರಿ ಬುಟ್ಟಾಕು. ಈ ಮ್ಯಾನೇಜರ್ ಏನು ದೌಲತ್ತಂಗೆ ಮಾತಾಡ್ಬಿಟ್ಟ ನನ್ನೇ ನೀವು ಕಾಪ್ತಾಗೆ. ನನ್ನ ಮಗಳಿಗೆ ಹೇಳ್ಬೇಕು, ಮುನಿಸ್ಕೊಬಿಡು, ಒಂದು ವಾರ ಮಾತಾಡ್ಸ್ಬೇಡ ಇವನ ಹತ್ರ ಅಂತ ಹೇಳ್ಬಿಟ್ಟು. ಅಲ್ಲಿ ಗಂಟ ಬೆಲೆ ಗೊತ್ತಾಗಕ್ಕಿಲ್ಲ ಈ ಬಡ್ಡಿಗೆ. ಹೆಂಗೆ ಮಾತಾಡ್ತಾನೆ, ಯಾರ ತಾಗ ಹೆಂಗೆ ಮಾತಾಡಬೇಕು ಅಂತನೂ ಗೊತ್ತಿಲ್ಲ. ಹೇಳಿದ್ನಲ್ಲ ನಿಮ್ಗೆ ಅದೇನೋ ಟೆನ್ಷನ್ ಹೋದ್ರಲ್ಲ, ಟೆನ್ಷನ್ ನೋಡ್ಕೊ ಹೋಗಿ. ನನ್ನ ಸವಸಕ್ಕೆ ಬರಬೇಡಿ ನೀವು. ನಾನು ಹೆಂಗೋ ಸುಮ್ಮನೆ ಕುದ್ಕತ್ತೀನಿ. ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡ್ಬಿಟ್ಟು ಏನಾರ ಒಂಚೂರು ಗೊಜ್ಜಿಗೆ ಕಿವ್ಸ್ಕೊಂಡು ತಿಂದು ಮನೆಕತ್ತೀವಿ. ನೀವು ಸುಮ್ಮನೆ ಹೋಗಿ, ಅದೇನೋ ನೀವು ಟೆನ್ಷನಾಗಿ ಮನೆಗೆ ಹೋಗಿ ಸುಮ್ಕೇನಿಯಾ.